ಜಂಕ್ ಫುಡ್, ಮೊಬೈಲ್ ಬಳಕೆ, ದೈಹಿಕ ಚಟುವಟಿಕೆ ಇಲ್ಲದೆ ಇರೋದು ಮಕ್ಕಳಲ್ಲಿ ಹೃದಯಾಘಾತಕ್ಕೆ ಕಾರಣವಾಗಿದೆ. ಹೌದು, ಇಂದಿನ ಮಕ್ಕಳು ಉತ್ತಮ ಜೀವನ ಶೈಲಿಗೆ ಗಮನ ಕೊಡದೇ ಇರೋದು ಎಲ್ಲ ಆರೋಗ್ಯ ಸಮಸ್ಯೆಗಳನ್ನ ಆಹ್ವಾನಿಸಿದೆ. ಈ ಆತಂಕಕಾರಿ ಅಂಶವನ್ನ ವೈದ್ಯರ ಸಂಶೋಧನೆಯು ದೃಢಪಡಿಸಿದೆ. ಹೃದಯ ಸಂಬಂಧಿ ಕಾಯಿಲೆಗಳು ಬರೀ ವಯಸ್ಸಾದವರಿಗಲ್ಲ, ಬದಲಾಗಿ ಪುಟ್ಟ ಪುಟ್ಟ ಮಕ್ಕಳನ್ನ ಕಾಡಿ ಮೃತ್ಯುಪಾಶಕ್ಕೆ ಬಲಿಯಾಗುವಂತೆ ಮಾಡಿದೆ. ಈ ಸತ್ಯವನ್ನ ಡಾಕ್ಟರ್ ರಾಮ್ ಕೌಲಗುಡ್ಡ ಸಂಶೋಧನಾ ತಂಡದ ವೈದ್ಯರು ಬಿಚ್ಚಿಟ್ಟಿದ್ದಾರೆ. ವೈದ್ಯರ ತಂಡ ಬೇರೆ ಬೇರೆ ಶಾಲೆಯ 30 ಮಕ್ಕಳನ್ನ ಆಯ್ಕೆ ಮಾಡಿ ಅವರ ಮೇಲೆ ಹಲವು ಆರೋಗ್ಯ ಪರೀಕ್ಷೆಗಳನ್ನ ನಡೆಸಿದ್ರು. ಆಗ ಆತಂಕಕಾರಿ ಸತ್ಯ ಹೊರಬಿದ್ದಿದೆ. ಬಿಪಿ, ಶುಗರ್, ಥೈರಾಯ್ಡ್ ಮತ್ತು ರಕ್ತ ಪರೀಕ್ಷೆಗಳನ್ನ ಮಾಡಲಾಗಿದೆ. ಈ ಪರೀಕ್ಷೆಗಳ ನಂತರ ಶಾಕಿಂಗ್ ಮಾಹಿತಿ ಬಹಿರಂಗವಾಗಿದೆ. 30 ಮಕ್ಕಳಲ್ಲಿ 26 ಮಕ್ಕಳಿಗೆ ಹೃದಯಾಘಾತಕ್ಕೆ ಕಾರಣವಾಗುವ ಲಕ್ಷಣಗಳು ಕಂಡುಬಂದಿವೆ. 35 ವರ್ಷಕ್ಕೆ ಒಬ್ಬ ವ್ಯಕ್ತಿಗೆ ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಸಂಭವಿಸುತ್ತೆ ಅಂದರೆ ತಕ್ಷಣವೇ ದೇಹದಲ್ಲಿ ಬದಲಾವಣೆ ಆಗೋದಿಲ್ಲ. ಆದರೆ ಆ ಹಾರ್ಟ್ ಅಟ್ಯಾಕ್ಗೆ ಬೇಕಾದ ಎಲ್ಲ ತಯಾರಿಗಳನ್ನ ಮನುಷ್ಯನ ದೇಹ ಅವನು 15 ವರ್ಷ ಇರುವಾಗಿನಿಂದ ಶುರು ಮಾಡಿರುತ್ತೆ. ಅಂದರೆ ಬಾಲ್ಯದಲ್ಲಿ ಜಾಸ್ತಿ ಜಂಕ್ ಫುಡ್ ಬಳಕೆ ಮತ್ತು ಆಟಗಳಲ್ಲಿ ಅಥವಾ ದೈಹಿಕ ವ್ಯಾಯಾಮದಲ್ಲಿ ಭಾಗವಹಿಸದೇ ಇರೋದು ಮತ್ತು ಹೆಚ್ಚು ಮೊಬೈಲ್ ಬಳಕೆ ಮಾಡೋದು ಸೇರಿ ಮಕ್ಕಳ ಜೀವನ ಶೈಲಿ ಹದಗೆಟ್ಟಿದೆ. ನಂತರ 30 ಅಥವಾ 35ರ ವಯಸ್ಸಿನಲ್ಲಿ ಆಗುವ ಹೃದಯಾಘಾತಕ್ಕೆ ಇದೆಲ್ಲವೂ ಕಾರಣವಾಗಿರುತ್ತೆ ಎಂಬ ಶಾಕಿಂಗ್ ವಿಚಾರ ಬೆಳಕಿಗೆ ಬಂದಿದೆ. ಈ ತಲೆಮಾರಿನ ಮಕ್ಕಳ ಆಹಾರ ಕ್ರಮ, ದೈನಂದಿನ ಚಟುವಟಿಕೆಗಳು ಮತ್ತು ಅತಿಯಾದ ಸ್ಕ್ರೀನಿಂಗ್ ಬಳಕೆ ಹೃದಯ ರೋಗಗಳಿಗೆ ದಾರಿಯಾಗಬಹುದೆಂಬ ಎಚ್ಚರಿಕೆ ಗಂಟೆ ಕೂಡ ಬಾರಿಸಿದೆ. ದಿನನಿತ್ಯದ ಪಿಜ್ಜಾ, ಬರ್ಗರ್, ಸಕ್ಕರೆ ಮಿಶ್ರಿತ ತಿಂಡಿಗಳು, ದೈಹಿಕ ವ್ಯಾಯಾಮದ ಕೊರತೆ, ಮೊಬೈಲ್, ಟ್ಯಾಬ್ ವೀಕ್ಷಣೆ, ಟಿವಿ ವೀಕ್ಷಣೆ, ಜಂಕ್ ಫುಡ್ ಸೇವನೆ, ಇಂದಿನ ಜೀವನ ಶೈಲಿ ಎಲ್ಲವೂ ಮಕ್ಕಳ ದೇಹದಲ್ಲಿ ಕೊಬ್ಬು ಸಂಗ್ರಹವಾಗಿ ಹೃದಯಾಘಾತಕ್ಕೆ ಕಾರಣವಾಗಬಹುದು. ಏನು ಮಾಡಬೇಕು, ಏನು ಮಾಡಬಾರದು? ಪೋಷಕರಾಗಿ ನಾವು ಮಕ್ಕಳ ಆಹಾರದ ಬಗ್ಗೆ ಗಮನ ಹರಿಸಬೇಕು. ದಿನಕ್ಕೆ ಕನಿಷ್ಠ 1 ರಿಂದ 2 ಗಂಟೆಗಳ ದೈಹಿಕ ಚಟುವಟಿಕೆಗೆ ಪ್ರೋತ್ಸಾಹ ನೀಡಬೇಕು. ಮೈದಾ, ಎಣ್ಣೆಯಲ್ಲಿ ಕರಿದ ಆಹಾರ, ಕೂಲ್ ಡ್ರಿಂಕ್ಸ್ ಮತ್ತು ಸಕ್ಕರೆ ಮಿಶ್ರಿತ ಆಹಾರಗಳನ್ನು ಕಡಿಮೆ ಮಾಡಬೇಕು. ಮೊಬೈಲ್, ಟ್ಯಾಬ್, ಲ್ಯಾಪ್ಟಾಪ್ ಬಳಕೆಯನ್ನು ನಿಯಂತ್ರಿಸಬೇಕು. 6 ತಿಂಗಳಿಗೊಮ್ಮೆ ಬ್ಲಡ್ ಶುಗರ್, ಲಿಪಿಡ್ ಪ್ರೊಫೈಲ್ ಮತ್ತು ರಕ್ತ ಪರೀಕ್ಷೆಗಳನ್ನು ಮಾಡಿಸಬೇಕು. ಇದರ ಜೊತೆಗೆ ಪೋಷಕರು ಗಮನ ಕೊಡಬೇಕಾದಂತಹ ವಿಚಾರಗಳಿವೆ. ರಕ್ತ ಪರೀಕ್ಷೆಯ ಕಾರಣದಿಂದ ಮಕ್ಕಳ ಆರೋಗ್ಯವನ್ನ ಸಮತೋಲನದಲ್ಲಿಡಲು ಹೆಚ್ಚು ಸಹಾಯಕಾರಿಯಾಗುತ್ತೆ. ಇಲ್ಲವಾದಲ್ಲಿ ಮಕ್ಕಳ ದೇಹ ಕೆಟ್ಟು ಹೋದ ಮೇಲೆ ಅವರನ್ನ ದೈಹಿಕ ವ್ಯಾಯಾಮ ಮಾಡುವಂತೆ ಹೆಚ್ಚು ಹೊರೆ ಹಾಕೋದು ಬಹಳ ಕಷ್ಟ ಆಗುತ್ತೆ. ಈ ರೀತಿಯ ಹಾರ್ಟ್ ಅಟ್ಯಾಕ್, ಬಿಪಿ, ಶುಗರ್ ತಡೆಯುವ ನಿಟ್ಟಿನಲ್ಲಿ ಅವರ ಕುಟುಂಬದ ಜೆನೆಟಿಕ್ ಅಥವಾ ಅನುವಂಶೀಯತೆಯನ್ನ ಅಂದರೆ ಈ ಹಿಂದೆ ಅವರ ಕುಟುಂಬದಲ್ಲಿ ಯಾರಿಗಾದ್ರೂ ಈ ರೀತಿಯ ಕಾಯಿಲೆಯ ಹಿಸ್ಟ್ರಿ ಇದೆಯಾ ಅಂತ ಸ್ಟಡಿ ಮಾಡಬೇಕಾಗುತ್ತೆ. ನಂತರ ಮಕ್ಕಳ ಜೀವನ ಶೈಲಿಯನ್ನ ಅಚ್ಚುಕಟ್ಟಾಗಿ ರೂಪಿಸಬೇಕು. ಹೀಗೆ ಮಾಡೋದ್ರಿಂದ ಮಕ್ಕಳ ಆರೋಗ್ಯವನ್ನ ಕಾಪಾಡಬಹುದು. ಜೊತೆಗೆ ಶಾಲೆಗಳಲ್ಲಿ ದೈಹಿಕ ಚಟುವಟಿಕೆಗಳು ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು. ಓದುವ ಜೊತೆಗೆ ಮಕ್ಕಳು ತಮ್ಮ ದೇಹದ ಆರೋಗ್ಯದತ್ತ ಗಮನ ಹರಿಸಬೇಕು ಎಂದು ಸಂಶೋಧನೆ ಮಾಡಿರುವ ಡಾಕ್ಟರ್ ರಾಮು ಹೇಳಿದ್ರು. ಇದರೊಳಗೆ ನಾವು ಕಂಡು ಬಂದಿದ್ದ ಈ ಅಧ್ಯಯನದಲ್ಲಿ ನಮ್ಗೆ ಕಂಡು ಬಂದಿದ್ದಂದ್ರೆ ಒಂದು ಇದರಲ್ಲಿ ಬಹಳ ಜನರಲ್ಲಿ ಮೊಬೈಲ್ ಯೂಸ್ ಜಾಸ್ತಿ ಇತ್ತು. ಆಮೇಲೆ ಈಗ ಪಿಜ್ಜಾ, ಬರ್ಗರ್, ಆಮೇಲೆ ಅವ್ರದ್ದು ಜಂಕ್ ಫುಡ್ ತಿನ್ನೋ ಹ್ಯಾಬಿಟ್ಸ್, ಕೋಲ್ಡ್ ಡ್ರಿಂಕ್ ಅದೆಲ್ಲ ಜಾಸ್ತಿ ಕಂಡು ಬಂತು. ಆಮೇಲೆ ಆಟ ಆಡೋದು ಬಹಳ ಕಡಿಮೆ ಆಗಿತ್ತು. ನಾವು ನಮ್ಮ ಮೊದಲನೇ ಜನರೇಷನ್ ನೋಡಿದ್ರೆ ಈಗ ಆಟ ಆಡೋದು ಬಹಳ ಕಡಿಮೆ ಕಂಡು ಬಂತು. ಅಥವಾ ಅದೇ ರೀತಿ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲಿಕ್ಕೂ ಸಹ ಬಹಳ ಕಡಿಮೆ ಬಂತು. ಆಮೇಲೆ ಇನ್ನೊಂದು ಬಹಳ ಶಾಕಿಂಗ್ ನಮ್ಗೆ ರಿಪೋರ್ಟ್ಸ್ ಬಂದಿದ್ದು ಬ್ಲಡ್ ಟೆಸ್ಟ್ ಅಲ್ಲಿ. ಅದ್ರೊಳಗೆ ಏನೇನು ಅವ್ರಿಗೆ ಸಿಂಟಮ್ಸ್ ಇರ್ಲೇ ಇದ್ರು ಆ 30 ಜನರಲ್ಲಿ ಒಬ್ಬರಿಗೆ ಡಯಾಬಿಟಿಸ್ ಇರೋದು ಕಂಡು ಬಂತು, 4 ಜನರಿಗೆ ಹೈಪರ್ ಟೆನ್ಷನ್ ಇರೋದು ಕಂಡು ಬಂತು. ಆಮೇಲೆ ಟೋಟಲ್ ಕೊಲೆಸ್ಟ್ರಾಲ್ 5 ಜನರಲ್ಲಿ ಜಾಸ್ತಿ ಇತ್ತು. ಟ್ರೈಗ್ಲಿಸರೈಡ್ 18 ಜನರಲ್ಲಿ ಜಾಸ್ತಿ ಇರೋದು ಕಂಡು ಬಂತು. ಲೈಪೋಪ್ರೋಟೀನ್ ಎ 11 ಜನರಲ್ಲಿ ಜಾಸ್ತಿ ಇರೋದು ಕಂಡು ಬಂತು. ಆಮೇಲೆ ಹಾರ್ಟ್ ರಿಸ್ಕ್ ಇಂಡಿಕೇಟರ್ ಹೈ ಸೆನ್ಸಿಟಿವಿಟಿ ಸಿ ಪ್ರೋಟೀನ್ ಅದು 18 ಜನರಲ್ಲಿ ಹೆಚ್ಚಿರೋದು ಕಂಡು ಬಂತು. ಆಮೇಲೆ ಅದು ಕ್ಲಾಟ್ ಆಗೋ ರಿಸ್ಕ್ ಮಾರ್ಕರ್
ಹೋಮೋಸಿಸ್ಟಿನ್ ಸುಮಾರು 26 ಜನರಿಗೆ ಜಾಸ್ತಿ ಇರೋದು ಕಂಡು ಅಂದ್ರೆ ಟೋಟಲ್ ಈಗ ಬರೀ 30 ಜನರಿಗೆ ಸ್ಟಡಿ ಮಾಡಿದಾಗ 26 ಜನರಲ್ಲಿ ನಮ್ಗೆ ಹಾರ್ಟ್ ಅಟ್ಯಾಕ್ ಸಂಬಂಧಿಸಿದ ಮಾರ್ಕರ್ಸ್ ಜಾಸ್ತಿ ಇರೋದು ಕಂಡು ಬಂತು. ಇದು ಒಂದು ಬಹಳ ಶಾಕಿಂಗ್ ಫೈಂಡಿಂಗ್.